ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಶ್ರೀಮತಿ ಮೈಬೂಬಿ ನದಾಫ್ ಅಂತ ಅವರು ಗಂಡನ ಮನೆ ಬಂದು ಬದಾಮಿ. ಸೊ ಇಲ್ಲಿ ಬಾಗಲಕೋಟೆಗೆ ಅವರು ಸುಮಾರು 2 ತಿಂಗಳಿಂದನೂ ಕೂಡ ಬಾಗಲಕೋಟೆಯಲ್ಲಿ ತವರು ಮನೆ ಇರೋದ್ರಿಂದ ಹಾಸ್ಪಿಟ್ಲಿಗೆ ತೋರಿಸೋದಕ್ಕೆ ಬಂದಿದ್ದಾರೆ. ನಿನ್ನೆ ಡೇಟು ಕೊಟ್ಟಿದ್ದಾರೆ ಡೆಲಿವರಿಗೆ. ಸುಮಾರು 5 ಗಂಟೆ 17 ನಿಮಿಷಕ್ಕೆ ನಿನ್ನೆ ಡೆಲಿವರಿ ಆಗಿದೆ. ಸೊ ಡೆಲಿವರಿ ಆದ ನಂತರ ಇಲ್ಲೊಬ್ಬರು ಬಂದು ಅನ್ನೋನು ಲೇಡಿ ಅವರಿಗೆ ಒಂದು ಪರಿಚಯ ಮಾಡಿಕೊಂತಿದ್ದಾರೆ. ನಾನು ಆಸ್ಪತ್ರೆಯಲ್ಲಿ ನರ್ಸಾಗಿ ಕೆಲಸ ಮಾಡ್ತಾಯಿದ್ದೀನಿ, ನನಗೆ ಇಷ್ಟೊಂದು ಸ್ಯಾಲ್ರಿ ಕೊಡ್ತಾ ಇದ್ದಾರಂತ, ಏನಾದರೂ ನಿಮಗೆ ಎಮರ್ಜೆನ್ಸಿ ಇತ್ತಂದ್ರೆ ನನಗೆ ಅಟೆಂಡ್ ಮಾಡ್ತೀನಿ ತಿಳಿಸಿ ಅಂತ ಹೇಳೋಗಿದ್ದಾಳೆ. ಸೊ ಆನಂತರ ಮತ್ತೆ ಪುನಃ 7-15 ಗಂಟೆಗೆ ಬಂದಿದ್ದಾಳೆ. ಬಂದ ನಂತರ ಕೂಡ ಇವ್ರ ಜೊತೆ ಸ್ವಲ್ಪ ಹೊತ್ತು ಮಾತಾಡಿದ್ದಾಳೆ. ಮತ್ತು ಅವ್ರದ್ದು ಯಾರು ಶ್ರೀಮತಿ ಮೈಬೂಬಿ ನದಾಫ್ ಇದ್ದಾರೆ ಅವ್ರದ್ದು ಸಿಸ್ಟ್ರು ಮತ್ತು ತಾಯಿ ಕೂಡ ಜೊತೆಗಿದ್ದಾರೆ. ಅವ್ರ ಸಿಸ್ಟ್ರು ಕೂಡ ಅವರು ಮಾತಾಡಿದ್ದಾರೆ. ಆ ನಂತರದಲ್ಲಿ ಬೆಳಗಿಂದು ಜಾವ ಸುಮಾರು ಅಂದಾಜು 4 ಗಂಟೆ 15 ನಿಮಿಷಕ್ಕೆ ಬಂದು ಮಗುಗೆ ನೆಬಲೈಜೇಷನ್ ಕಫ ಗಟ್ಟಿಯಾಗಿದೆ, ನೆಬಲೈಜೇಷನ್ ಮಾಡೋದಿದೆ ಅಂತ ಹೇಳ್ಬಿಟ್ಟು ಮಗುನ ಒಂದು ಬಟ್ಟೆಯಲ್ಲಿ ಸುತ್ತಕೊಂಡು ತಗೊಂಡೋಗಿರ್ತಕ್ಕಂಥದ್ದಿದೆ. ಈ ಸಂಬಂಧವಾಗಿ ಈಗ ಆಲ್ರೆಡಿ ನಾವು ನವನಗರ ಪೊಲೀಸ್ ಸ್ಟೇಷನ್ದಲ್ಲಿ ಪ್ರಕರಣ ದಾಖಲು ಮಾಡ್ಕೊಂಡಿದ್ವಿ. ಎಲ್ಲ ಎಮ್ಗಳಿಂದ ಆಲ್ರೆಡಿ ನಾವು ಈಗ 3 ಟೀಮು ಮಾಡ್ಕೊಂಡಿದ್ವಿ. ಮತ್ತು ನಮ್ಮ ಅಡಿಷನಲ್ SP ಮಾಂತೇಶ್ ದಿದ್ದವ್ರ ನೇತೃತ್ವದಲ್ಲಿ ಕೆಲಸ ಮಾಡ್ತಾಯಿದೆ. ಏನೇನು ಇದಕ್ಕೆ ಸಾಕ್ಷ್ಯಾಧಾರಗಳಿದ್ದಾವೆ ಮತ್ತು ಕ್ಲೂ ಇದಾವೆ ಎಂಬುದನ್ನು ನಾವು ಪರಿಶೀಲನೆ ಮಾಡಿಬಿಟ್ಟು ಪ್ರಕರಣವನ್ನು ಬೇಗ ಪತ್ತೆ ಹಚ್ಚೋದಕ್ಕೆ ನಾವು ಪ್ರಯತ್ನವನ್ನು ಮಾಡ್ತೀವಿ. ಈಗ CCTV ನಾವು ಪರಿಶೀಲನೆ ಮಾಡ್ತಾಯಿದ್ವಿ. ಇದರಲ್ಲಿ ಆರೋಗ್ಯ ಇಲಾಖೆದ್ದು ಈ ಹಾಸ್ಪಿಟ್ಲಲ್ಲಿ ಇರ್ತಕ್ಕಂಥದ್ದು CCTV ಮತ್ತು ನಮ್ಮದು ಸರ್ಕಾರದಿಂದ BTDಯಿಂದ ಹಾಕಿರ್ತಕ್ಕಂಥದ್ದು CCTV ಪರಿಶೀಲನೆ ಮಾಡ್ತಾಯಿದ್ವಿ. ಬಟ್ ಬೇಗನೆ ಪತ್ತೆ ಹಚ್ಚೋದಕ್ಕೆ ನಾವು ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡಿ ಮತ್ತು ಪತ್ತೆ ಹಚ್ಚತಕ್ಕಂಥದ್ದು ಸಾಧ್ಯತೆಯನ್ನು ನಾವು 100% ಆಗಿ ಮಾಡಿಕೊಡ್ತೀವಿ. ಈಗ ಇಲ್ಲಿವರೆಗೂ ಕೂಡ ಅವರು ಮನೆಯವ್ರನ್ನು ಕೇಳಿದ್ರೆ ನಮಗೇನು ಪರಿಚಯ ಇಲ್ಲ ಅವರು ಅಂತ ಹೇಳ್ತಾರೆ. ಸೊ ಅವರಾಗಿ ಲೇಡಿನೇ ಬಂದು ಪರಿಚಯ ಮಾಡ್ಕೊಂಡಿದ್ದಾಳೆ. ಮೊದಲು ಸಾರಿಯಲ್ಲಿ ಬರ್ತಾರೆ, ನಂತರದಲ್ಲಿ 7-15 ಗಂಟೆಗೆ ಸಲ್ವಾರ್ ಹಾಕ್ಕೊಂಡು ಬಂದಿರ್ತಾಳೆ. ಮತ್ತು ಬೆಳಗ್ಗೆ ಜಾವ ನೈಟಿ ಹಾಕ್ಕೊಂಡು ಒಂದು ಮೇಲೆ ಸ್ವೆಟರ್ ಹಾಕ್ಕೊಂಡು ಬಂದಿರತಕ್ಕಂಥದ್ದು ಇದೆ. ಸೊ ಏನು ಇಲ್ಲಾದರೂ ಇರತಕ್ಕಂಥದ್ದು ಮತ್ತು ನಾವು ಬೇರೆ ಜಿಲ್ಲೆಯಲ್ಲಿರ್ತಕ್ಕಂಥವ್ರು ಮತ್ತು ನಮ್ಮ ಜಿಲ್ಲೆಯಲ್ಲಿರ್ತಕ್ಕಂಥ ಎಲ್ಲ ಬಸ್ ಸ್ಟ್ಯಾಂಡು, ರೈಲ್ವೆ ಸ್ಟೇಷನ್ಸು ಎಲ್ಲನೂ ಕೂಡ ಪರಿಶೀಲನೆ ಮಾಡ್ತಾಯಿದ್ವಿ. ಮತ್ತು ಈ ಹಿಂದೆ ಪ್ರಕರಣಗಳು ಏನಾದರೂ ವರದಿಯಾಗಿದ್ದು ಜಿಲ್ಲೆಗಳಿಂದ ಕೂಡ ಮಾಹಿತಿ ಕಲೆಕ್ಟ್ ಮಾಡ್ತಾಯಿದ್ವಿ. ಸೊ ಇದನ್ನು ಸ್ವಲ್ಪ ಕೆಲವೊಂದು ಕ್ಲೂ ಮೇಲ್ನೋಟಕ್ಕೆ ಸ್ವಲ್ಪ ಏನೋ ಕ್ಲೂ ಇದೆ. ಸೊ ಅದ್ರ ಮೇಲೆ ನಾವು ಪತ್ತೆ ಹಚ್ಚತಕ್ಕಂಥದ್ದು ಮಾಡ್ತೀವಿ. ಅದು ಏನೂ ಗೊತ್ತಾಗಿಲ್ಲ ಇನ್ನು. ಈಗ ಸದ್ಯ ಈಗಲೇ ನಾವು ಪ್ರಕರಣ ದಾಖಲು ಮಾಡಿಕೊಂಡಿದ್ವಿ ಮತ್ತು ಇನ್ನೂ ಸ್ವಲ್ಪ ನಾವು ಪರಿಶೀಲನೆ ಮಾಡ್ತೀವಿ. ಸೊ ಪರಿಶೀಲನೆ ಮಾಡಿ ಬೈ ಈವ್ನಿಂಗು ಐ ವಿಲ್ ಗೆಟ್ ಬ್ಯಾಕ್ ಟು ಯು.